ಕರೆಕ್ಟ್ ಸಿಕ್ಕಿಲ್ಲ ಮಮ್ಮಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾ ಈಗ ಸಮೀಪದಲ್ಲಿ ಬಿಜಾಪುರ ಬೇಸಿಕಲಿ ಆ್ಯಂಡ್ ಇದು ಪಾರ್ಟ್ 2ದಾಗ ಬರ್ತೈತಿ. ಸೊ ನಿದ್ದೆ ಅಂತ ಮಸ್ತ್ ಆಯ್ತು ನನಗೆ. ಲೈಕ್ ಭಾಳ ಚಂದ ಐತಿ. ಬಾಸ್ ಸಕಾಸ್ ಹೊಡೀರಿ ಬಾಸ್. ನಮ್ಮ ಮಮ್ಮಿಯರೇ ಸಿಗ್ತಾಳೆ ಅನ್ನೋ ಡೌಟ್ ನನಗೆ. ಏನಾಗಲಿ ನಾ ಒಟ್ಟು ಐ ವಿಲ್ ಟ್ರೈ ಟು ಟೇಕ್ ದ ರಿಯಾಕ್ಷನ್. ಬಾಯ್. ಮಮ್ಮಿ ಸ್ಕೂಲಿಗೆ ಕರೆಕ್ಟ್ ಸಿಕ್ಕಿಲ್ಲ ಮಮ್ಮಿ. ಹಾಯ್ ಮಮ್ಮಿ. ಏನುವಾ ಹಿಂಗೊಮ್ಮೆ ನೀ ಹೋಗ್ತಿಲ್ಲ ಅಣ್ಣ. ಚೋಟಿನೂ ಇಲ್ಲೇ ಸಿಕ್ತು. ಎಲ್ಲ ಹೊಂಟಿ ಸ್ಕೂಲಿಗೆ? ಸ್ಕೂಟಿ ಅದ? ಸ್ಕೂಟಿ ಇಲ್ಲ ಒಯ್ದಾರಿನ ಪಪ್ಪ. ಮೊನ್ನೆ ಹೇಳ್ಬೇಕಿಲ್ಲ ಪಪ್ಪಾಗೆ ಹೇಳ್ಬೇಡ ನಾ ಬಂದಿದ್ದು. ಹಾಂ ಪೈಸಾ ಐತಿ ಮತ್ತು ಏನೂ ಮಾಡಿಲ್ಲ ಇವತ್ತು. ಉಪವಾಸ ಅಲ್ಲ ಇದ್ರಂಗೆ ಇದು ತಗೋತೇನು ಸ್ವಲ್ಪ. ಇಲ್ಲ ನಾ ಹೋಗ್ತೀನಿ. ಇದು ಉಸುಳಿದಾಗ ನೋಡಿದ್ರೆ ವಾಲ್ಲ ಒಂದು ಸ್ವಲ್ಪ ಬಾ. ಏ ಬೇಡ ನೀ ಹೋಗು, ಲೇಟ್ ಆಕೈತೆ ಹೋಗು. ನನಗೆ ನಂಗೆ ಅಷ್ಟು ಹಸು ಇಲ್ಲ, ಹೋಗು. ನೋಡಿ ಇದು ಒಂದು ಸ್ವಲ್ಪ ಪಡನೆ. ಏ ಅಮ್ಮಿ ಬಿಡಮ್ಮಿ. ನೀ ಹೇಳಿದ್ರೆ ಇಡ್ತಿದ್ದೆ ನಾ ಎಲ್ಲ. ಚೋಟಿ ಚೋಟಿ ನನ್ನ ಕೂಸಿ ನನ್ನ ಬಂಗಾರಿ. ಏನು ನನ್ನ ಚೋಟಿ? ಪಾಯಸ ನೋಡು. ಹಾಂ ನನ್ನ ಚೋಟಿ ಬಂದಿದ್ದಿ ನನ್ನ ಕೂಸು. ಬಾಯ್ ಬಾಯ್ ಚೋಟಿ ನನ್ನ ಚೋಟಿ. ನನ್ನ ಪಾರಿ ಇಲ್ಲೇನಿ ನನಗೆ. ನನ್ನ ಕೂಡ ಈಗಿದು ಬರ್ತೈತಿ. ಎಷ್ಟು ದೊಡ್ಡದಾಗೈತಿ ನಮ್ಮ ಚೋಟಿ. ನನ್ನ ಕೂಸು ಬಂಗಾರ ಆಯ್ತು. ನಮ್ಮ ಮಮ್ಮಿ ಚಲೋ ತಂಗಿ ಸರ್ಪ್ರೈಸ್ ರಿಯಾಕ್ಷನ್ ಕೊಡ್ತಾಳಂದ್ರೆ ಏ ಪಪ್ಪನ ರಿಯಾಕ್ಷನ್ ತಗೊಳ್ಳೋ. ಆ್ಯಕ್ಚುಲಿ ಮಮ್ಮಿ ಹೊರಗೆ ಸಿಕ್ಬಿಟ್ಲು ಮಾರ. ನಂಗೆ ಮನೆ ಒಳಗೆ ಬಂದು ಆಕಿಗೆ ಸರ್ಪ್ರೈಸ್ ಮಾಡೋದಿತ್ತು. ಬಟ್ ಆಕೆ ಹೊರಗೆ ಸಿಕ್ಲ. ಅದೇನಾಗೈತಿ, ನಮಗೆ ಆಟೋದಾಗ ಕರೆಕ್ಟ್ ಆಕೆ ಹಿಂಗೆ ಬರತ್ತಾಳ. ನಾನು ಆಟೋದಾಗ ಕರೆಕ್ಟ್ ನಂಗೆ ಇಲ್ಲಿ ನಿಂದ್ರಸ್ಯಾನ. ಆಕೆ ಆಲ್ಮೋಸ್ಟ್ ನನ್ನ ಸಮೀಪೆ ಇಷ್ಟೇ ಇದ್ಲ. ಲೈಕ್ ಅಕ್ಕಡೆ ಮಾಡಿ ಹಿಂಗೆ ತಿಂದು ಈ ಕಡೆ ಸೈಡಿಗೆ ಸರ್ಕೊಳತ್ತಿದ್ದೆ. ಆಟೋದಾಗ ನನಗೆ ನೋಡತ್ತೇನೆ ಆಕೆ ಏನು ಮಾಡತ್ತ ಹುಡುಗಿ ಅಂತಂದು. ಸೊ ಅದ್ರ ಸಂಬಂಧ ಬಟ್ ಆಕೆ ವಾಪಸ್ ಏನಾಯ್ತು ಗೊತ್ತಿಲ್ಲ. ಶಿ ಕೈಂಡ್ ಆಫ್ ಟರ್ನ್ಡ್ ಬ್ಯಾಕ್ ಆ್ಯಂಡ್ ವೆಂಟ್ ಅಗೇನ್ ಬ್ಯಾಕ್ ಟು ಹೋಮ್. ಸೊ ಆಕೆ ಅವಾಗ ಹೋಗಿ ಮತ್ತು ಅಲ್ಲೂ ಸುತ್ತ ಹೊರಗೆ ಬಂದ್ರೆ ಲೈಕ್ ಆಕೆ ಏನು ಮಾಡತ್ತಾಳ. ಆಮೇಲೆ ಅನಿಸ್ತೈತೆ ನನಗೆ ನಾ ಎದಕ್ಕೆ ಹಂಗೆ ನಮ್ಮ ಮಮ್ಮಿ ಸಾಮಾನ ನೆನಪು ಭಾಳ ಹಾರ್ತೀನಿ ನಾನು. ಅಕ್ಕಿನೂ ನೆನಪು ಹಾರ್ತಾಳೆ. ಸೊ ಆಕೆ ವಾಪಸ್ ಐ ಗೆಸ್ ಕ್ರಾಸ್ ಚೆಕ್ ಮಾಡಕ್ಕೆ ಗೇಟ್ ಅದು ಹಾಕಿನಿಲ್ಲ. ಕ್ರಾಸ್ ಚೆಕ್ ಮಾಡಕ್ಕೆ ವಾಪಸ್ ನೋಡಕ್ಕೆ ಹೋಗಿದ್ದು ಕಾಣ್ತೈತಿ. ಅಲ್ಲೇ ಇನ್ನೊಂದು ರೌಂಡ್ ಹಾಕ್ಕೊಂಡು ವಾಪಸ್ ಬರತ್ತಾಳ. ನಾ ಹಿಂಗೆ ನಡ್ಕೋತ ಅವಾಗ ಹೊಂಟಿನಿ. ಅವಾಗ ಚೋಟಿ ಸಿಕ್ತು. ಚೋಟಿನೂ ಅಲ್ಲೇ ಐತಿ. ಆಮೇಲೆ ನಮ್ಮ ಮಮ್ಮಿನೂ ಅಲ್ಲೇ ಸಿಕ್ಳು. ಯಪ್ಪ ಅನ್ನಿಸ್ಬಿಡ್ತು. ಆ್ಯಂಡ್ ಪಪ್ಪಗೇನೋ ಗೊತ್ತಿಲ್ಲ. ಸೊ ಪಪ್ಪ 3:30 ಬರ್ತಾರೆ. ಇದೀಗ ಅವ್ರು ಕೂಡ ನನಗೆ ಕಾಲ್ದಾಗ ಮಾತಾಡಿದೆ. ಪಪ್ಪ 3:30 ಬರ್ತಾರೆ. ಆ್ಯಂಡ್ ಅವ್ರಿಗೆ ಸರ್ಪ್ರೈಸ್ ಮಾಡೋದು. ಅವ್ರಿಗೆ ಗೊತ್ತಿಲ್ಲ ನಾ ಬಂದಿದ್ದು ಆ್ಯಕ್ಚುಲಿ. ಸೊ ಅವ್ರಿಗೂ ಏನು ಮಾಡತ್ತಿ ಅಂದ್ರೆ ಈ ಟೈಮ್ದಾಗ ನಾನು ನಡ್ಕೊತ ಹೋಗ್ಲತ್ತಂದು ಅವ್ರಿಗೆ ಗೊತ್ತೈತಿ. ಎಲ್ದಿ ಅಮ್ಮ ಹೋಗ್ತಿಲ್ಲ ಆಫೀಸಿಗೆ ಅಂತ ಕೇಳಿದ್ರು. ಸೊ ಅವ್ರಿಗೆ ಹಾಂ ಅಪ್ಪ ಹಿಂಗೆ ನಡ್ಕೊತ ಹೊಂಟೀನಿ. ಅವ್ರಿಗೆ ನಿನ್ನೆ ಮಮ್ಮಿಗೆ ಸೀರೆ ಸಂಬಂಧ ಮಮ್ಮಿಗೆ ಕಾಲ್ ಮಾಡೀನಿ. 2 days ಅವ್ರಿಗೆ ಕಾಲ್ ಮಾಡಿರಲಿಲ್ಲ. ಸೊ ಹೀಸ್ ಲೈಕ್ ನೀ ಯಾಕೋ ಭಾಳ ಮಮ್ಮಿಗೆ ಕಾಲ್ ಮಾಡತ್ತಿಲ್ಲ, ನನಗೆ ಕಾಲ್ ಮಾಡತ್ತಿಲ್ಲ ನೀನು ಅಂತಂದು ಫುಲ್ ಟೆನ್ಷನ್ ತೊಗೊಂಡು ಇವತ್ತು ಹಚ್ಚಾರ. ಅಮ್ಮ ನೀನು ನಿನ್ನೆನೂ ಹಚ್ತಿ ಅಂದೈತಿ, ನೀ ಬರೀ ಮಮ್ಮಿಗೆ ಹಚ್ಚತ್ತಿಲ್ಲ, ಬರೀ ಭಾಳ ನನಗೆ ಯಾಕೆ ಹಚ್ಚತ್ತಿಲ್ಲ. ಅವ್ರಿಗೆ ಇದೂ ಜಲಸ್ ಫೀಲ್ ಆತಿದ್ಕೆ ಫಸ್ಟ್ ನಾ ಅವ್ರಿಗೆ ಹಚ್ಬೇಕು. ಒನ್ ಡೇನ ಫಸ್ಟ್ ಸಂಡೇ ಇತ್ತು. ಆ್ಯಂಡ್ ಸಂಡೇ ಹೊರಟೆ ನಮ್ಮ ಪಪ್ಪ ಕೂಡ ಮಾತಾಡಿ ಆಮೇಲೆ ಲಾಸ್ಟ್ ಟೈಮ್ ಮಧ್ಯಾಹ್ನ ಮಮ್ಮಿಗೆ ಹಚ್ಚಿರ್ತೀನಿ. ಸೊ ಅವಾಗ ಪಪ್ಪ ವಾಸ್ ಲೈಕ್ ಸಂಡೇ ಒನ್ ಡೇ ಇತ್ತು. ಸಂಡೇ ಮಮ್ಮಿಗೆ ನಾ ಫಸ್ಟ್ ಹಚ್ಚಿದ್ದೆ. ಶಿ ವಾಸ್ ಲೈಕ್ ಆಕಿನ ಕೂಡ ಮಾತಾಡತ್ತಿದ್ದೆ. ಪಪ್ಪ ಇದ್ರೆ ಯಾಕೆ ಫಸ್ಟ್ ನಿನಗೆ ಹಚ್ಚಾಳ ನನಗೆ ಹಚ್ಚಕ್ಕಿ ಅಂತಂದು ಅವ್ರು ಅವಾಗ ಮತ್ತೆ ಟೆನ್ಷನ್ ಮಾಡ್ಕೊಂಡಾರ. ನಾ ಮಮ್ಮಿ ಅದೇ ಮಾತಾಡ್ತಿರ್ತೀನಿ. ನಿಮ್ಮ ಪಪ್ಪ ನೋಡಿದ್ರು ನೋಡ ಇದು ಮಾಡ್ತಾ ಇರತ್ತಂದು ಅಕ್ಕಿ ಫುಲ್ ಟೆನ್ಷನ್ ಮಾಡ್ಕೊಂಡ. ಅಕ್ಕಿನ ಸೀರೆ ಇಲ್ಲಲ್ಲ ಅದ. ಬಟ್ ಅಕ್ಕಿ ಹೋಗ್ಯಾಳ ಅನ್ನ ಹೋಮಲ್ಲೂ ನದ್ದೀನಿ.
ಸ್ವಲ್ಪ ಸ್ವಚ್ಛ ಮಾಡೋ ಮನೆ ನಂಗೆ ಚಲೋ ಅನ್ನಿಸ್ತೈತಿ ಆ್ಯಂಡ್ ಮನೆನ ಸ್ವಚ್ಛ ಮಾಡ್ತೀನಿ ಕೂತು. ಅದ್ರದ್ದು ಬೇರೆ ಬ್ಲಾಗ್ ಮಾಡಲಿ ಬ್ಯಾಡ ಬಿಡು. ನಮ್ಮ ಮನೆ ಯಾಕೆ ಹೊಲಸೈತದ ನಾ ಯಾಕೆ ನಿಮಗೆ ತೋರಿಸ್ಲಿ, ಹೊಲಸಿಲ್ಲ. ಇಟ್ಸ್ ಜಸ್ಟ್ ಫ್ಯೂ ಥಿಂಗ್ಸ್ ಈ ಕಡೆ ಆಗಿರ್ತಾವೆ ಬಿಕಾಸ್ ಇಬ್ಬರು ವರ್ಕ್ ಮಾಡ್ತಾರೆ. ತೋ ನಾ ಕಿಚನ್ ಕ್ಲೀನ್ ಮಾಡ್ತೀನಿ ಆ್ಯಂಡ್ ಹಾಲ್ನು ಸ್ವಲ್ಪ ಚೆಂದಂಗೆ ಸ್ವಚ್ಛ ಮಾಡ್ತೀನಿ. ಆ್ಯಂಡ್ ಪಪ್ಪನ ಇವತ್ತು ಮಧ್ಯಾಹ್ನ ರಿಯಾಕ್ಷನ್ ತೊಗೊಳೋ, ಅವ್ರಿಗೆ ಗೊತ್ತಿರಂಗಿಲ್ಲ ಆ್ಯಕ್ಚುಲಿ, ಬಟ್ ಇವತ್ತು ಮಧ್ಯಾಹ್ನ ಅವ್ರದ್ದು ರಿಯಾಕ್ಷನ್ ತೊಗೊಳೋಮಂತು. ಈಗ ನಾ ಬ್ರಷ್ ಮಾಡಿ ಬಿಕಾಸ್ ನಾ ಬಂದಿದ್ದವ್ರಿಗೆ ಗೊತ್ತಿಲ್ಲ, ಅವ್ರು ಉಪವಾಸ ಮಾಡ್ಯಾರ. ಅವ್ರೇನೂ ಮಾಡಿಲ್ಲ ನಾಷ್ಟ, ಅದು ವಿಚ್ ವಾಸ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ಅವ್ರು ನಾಷ್ಟ ಮಾಡಿದ್ರು ನನ್ನ ಲೆಕ್ಕ ಯಾಕೆ ಹಿಡ್ಕೊಂಡು ಮಾಡ್ತಿದ್ರು, ಅವರು ಮುಗ್ದೇ ಇರ್ತಿತ್ತು. ಸೊ ನಾ ಬ್ರಷ್ ಮಾಡಿ ಇಲ್ಲೇ ದೋಸೆ ತಿನ್ನಕ್ಕೆ ಹೋಗ್ತೀನಿ ಬಿಕಾಸ್ ಸ್ಕೂಟಿ ಇಲ್ಲೇ ಸಮೀಪ ಹೋಗ್ಬೇಕಾಗಿತ್ತು. ಬಟ್ ಎಸ್ ಬೈ ಎವ್ರಿಬಡಿ. ಪಪ್ಪಾಗೆ ಇವತ್ತು ಮಧ್ಯಾಹ್ನ ಸರ್ಪ್ರೈಸ್ ಮಾಡೋಣ. ನಮ್ಮ ಅಕ್ಕೊಂಡ್ಬಿಟ್ಟಿದ್ದೆ. ಹೆಂಗಿತ್ತು ಸರ್ಪ್ರೈಸ್ ಅಪ್ಪ? ನಾ ಫುಲ್ ಚಾವಿ ಹಾಕ್ಕೊಂಡು ಮಕ್ಕೊಂಡಿನಿ. ನೀವು ಬರೋಣ ಭೂ ಹೊತ್ತಂದು ಎಬ್ಸಾಕ ನಂಗೆ ನಿದ್ದೆ ಹತ್ಬಿಟ್ಟೈತಿ. ನೀವು ಯಾವ ಬಂದ್ರಿ? ಹಾಯ್ ಎವ್ರಿಬಾಡಿ. ಆ್ಯಕ್ಚುಲಿ ನಮ್ಮ ಪಪ್ಪಾಗೆ ಸರ್ಪ್ರೈಸ್ ಮಾಡು ಇದ್ರಾಗ ನಾನೇ ಮಕ್ಕೊಂಬಿಟ್ಟಿನಿ. ನಾನು ಮಕ್ಕೊಂಬಿಟ್ಟಿನಿ. ನಂಗೆ ಪಪ್ಪ ಚಾವಿ ತೆಗಿಯೋದವ್ರು ಆ್ಯಕ್ಚುಲಿ ಏನು ಮಾಡಿದ್ದೆ, ಹಿಂದಿನ ಬಾಕ್ಲಲ್ಲೇ ಹೋಗಿ ಚಾವಿ ಇದು ಮಾಡಿ ಬಂದಿದ್ದೆ. ಸೊ ಪಪ್ಪ ಆ್ಯಸ್ ಯೂಶುವಲ್ ಅವ್ರು ಹೆಂಗೆ ಬರ್ತಾರೆ ಹಂಗೆ ಬಂದರು. ತೋ ಅವ್ರು ನಾರ್ಮಲಾಗಿ ಚಾವಿ ತೆಗ್ದಾರ ಆ್ಯಂಡ್ ಒಳಗೆ ಬಂದುಬಿಟ್ರು ಆ್ಯಂಡ್ ನಾನು ಮಕ್ಕೊಂಬಿಟ್ಟಿನಿ. ಅವ್ರು ಫುಲ್ ಹೆದರ್ಬಿಟ್ಟಾರೆ ಆ್ಯಕ್ಚುಲಿ. ಆ್ಯಂಡ್ ನನ್ನ ಪ್ಲ್ಯಾನ್ ಏನಿತ್ತು, ನಾ ಇಲ್ಲಿ ಒಳಗೆ ಹೋಗಿ ಕೂಡ್ತೀನಿ, ಅವ್ರು ಬರೋಣ ಪಪ್ಪ ಅಂತಂದು ಹಿಂಗೆ ಇದು ಮಾಡೋದಿತ್ತು. ಬಟ್ ಎಲ್ಲ ಫ್ಲಾಪ್ ಆಯ್ತು. ನಿದ್ದಿಗಣ್ಣ ಪಪ್ಪ ತಡೀರಿ ರಿಯಾಕ್ಷನ್ ತೊಗೋಬೇಕು ನಾ ತನ್ಕೋತಿದ್ದು ಬಂದ್ಬಿಟ್ಟು ಅವ್ರು ಬಾಳ್ಕೆಟ್ ಹೆದರ್ಯಾರು. ವೆರಿ ಭಾರಿ ಇತ್ತು. ಕೈಂಡ್ ಆಫ್ ಫ್ಲಾಪು ಆಯ್ತು ಅನ್ಕೋರಿ. ಬಟ್ ಓಕೆ, ಐ ಟ್ರೈಡ್. ಈಗ ನಮ್ಮ ಮಮ್ಮಿ ನಂಗೆ ಬಾಕೆಟ್ ಫೋರ್ಸ್ ಮಾಡ್ತಾಳೆ ಒಂದು ಫಂಕ್ಷನ್ ಅಟೆಂಡ್ ಆಗಕ್ಕೆ. ನಾನು ಹೋಗಂಗಿಲ್ಲ, ನಾನು ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಇಂಡಿಪೆಂಡೆಂಟ್ ಅಂತಿರ್ತೀನಿ ನಾ. ನಾ ಯಾಕೆ ಹಿಂಗೆ ಅದೀನಂದ್ರೆ ಲೈಫ್ ಪ್ರೂಫ್. ಮಮ್ಮಿ ನಿಂಗೆ ಸ್ಯಾರಿ ಚಲೋ ಅನ್ನಿಸ್ತು? ಹಂಗ್ಯಾಕಂತೀಯ? ಸುಮ್ಮನೆ ನಾ ಗನ್ ಇಟ್ಟೋರ್ಗಪ್ಲೆ ಹೇಳಾಕ್ತಿ, ಫೋರ್ಸ್ ಮಾಡೋರ್ಗಪ್ಲೆ. ಆ್ಯಕ್ಚುಲಿ ಚಲೋ ಅನ್ಸುತ್ತೆ. ಅಟ್ಟಕ್ಕೊಂದು ಸ್ಯಾರಿ ಇಟ್ಕೊಂಡಿಲ್ಲ ಮಮ್ಮಿ, ನಿಂಗೆ ಏನೂ ಅನ್ಸಂಗಿಲ್ಲ. ಈ ಸ್ಯಾರಿ ಕೊಡು ನೋಡಮ್ಮ ನನಗೆ, ಏನಾರೇ ಮಾಡಿಸ್ಕೊತೀನಿ ನಾನು. ಅದು ಏನು ಮಾಡಿಸ್ಕೊಳಕ್ಕೆ ಏನು ಇರಂಗಿಲ್ಲ. ಅದು ನಾನೇ ಒಂದು ಯಾವ್ದಾರು ಸ್ಯಾರಿ ತೊಗೊಂಡು ಹೋಗ್ಲಾ? ಬೇಕಾಗ್ತವೆ ನಿಮ್ಮ ಹುಡುಗಿ ಮಕ್ಕಳಿಗೆ. ಯಾಕ ಸೊ ವೆಲ್ಕಮ್ ಹೋಮ್ ಲಕ್ಷ್ಮಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನೋಡು ಏನೇನಾರೇ ವಾಟ್ ಐ ಕ್ಯಾನ್ ಡೂ ಇನ್ ಮೈ ಹೋಮ್ ವಿತ್ ಮೈ ಪೇರೆಂಟ್ಸ್, ವಿತ್ ಮೈ ಟೂ ಫನ್ನಿ ಪೇರೆಂಟ್ಸ್ನ ಏನು ಮಾಡ್ಬೋದು ಅಂತಂದು. ಯಾರು ಫನ್ನಿ ಓನ್ಲಿ? We are funny and like you are also funny. That's why you are funny. And the ಇರಲಿ ಬೈ ಇರ್ಲಿ. ಅವರೆಲ್ಲ 2x ತೆಗಿಟ್ರು ಹಿಂಗಿದು ಮಾಡಂಗಿಲ್ಲ. watching you, they are also funny. So funny they are. ಇಗ್ನೋರ್ ಅಕ್ಕಿನ ಮಾತು ಯಾವತ್ತಾದ್ರೂ ನಾನು ಹೇಳಿ ನನ್ನ ವೀಡಿಯೋದಾಗ, ಅಕ್ಕಿನ ಮಾತು ಯಾವತ್ತೂ ಇಗ್ನೋರ್ ಮಾಡಿರಿ ಅಂತ. ಬಟ್ ಬಾಯ್ ಎವ್ರಿಬಡಿ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಸಪೋರ್ಟ್ ಮಾಡತ್ತೀರಿ ಚಂದಂಗೆ. ನಾ ಎಲ್ಲರದು ಕಮೆಂಟ್ಸ್ ರಿಪ್ಲೈ ಮಾಡತ್ತೀನಿ. ಆ್ಯಂಡ್ ಎಸ್ ಬೈ ಎವ್ರಿಬಡಿ. ಆ್ಯಂಡ್ ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಇನ್ನು ವಾಚರ್ಸ್ ಒಂದು ಕಂಪ್ಲೀಟ್ ಮಾಡೋಮು, ಅದ್ರ ಮೇಲೂ ನಾನು ಒಂದು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಎಸ್ ಬೈ ಬೈ, ಟೇಕ್ ಕೇರ್ ಎವ್ರಿ ಒನ್. ವರ್ಷದ ಮದುವೆ ಈ ಹೊಸ ತೋಟಗಳಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ನಂದು 27 ವರ್ಷ ರನ್ನಿಂಗ್ ಸರ್. ಜಸ್ಟ್ ಐ ಮ್ಯಾರಿಡ್ ಐ ಥಿಂಕ್ ಸೊ. ಕ್ಲಾಪ್ ಮಾಡಿ ಎಲ್ಲರೂ. 4-5 ವರ್ಷ ಆಗಲ್ಲ